ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸ್ಟ್ಯಾಂಡರ್ಡಲ್ಲಿ ನನಗೆ ಆ ಕತೆ ಹೇಳಿದ್ನಲ್ಲ, ನಮ್ಮ ಅಪ್ಪನ ಬ್ರ್ಯಾಂಡೆಡ್ ಶೂ ಕೇಳಿದ್ದೆ. ಅವಾಗ ನೋಡಿಬಿಟ್ಟು ಅಯ್ಯೋ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊಂಡಿದ್ದೆ ಅಂತ. ಇವಾಗ ನೋಡಿ ಆಲ್ಮೋಸ್ಟ್ ನನ್ನ ಉದ್ದ ಬರೋಷ್ಟು ಶೂಗಳಿದೆ ಗೈಸ್. ನನ್ನ ಹತ್ರ ಇರೋ ಒಂದೊಂದು ಶೂಗಳು ಬ್ರ್ಯಾಂಡೆಡ್, ಎಲ್ಲ ಬೆಸ್ಟ್ ಆಫ್ ದ ಬೆಸ್ಟ್. ವಾಚು ಇನ್ ಡೆಪ್ತಾಗಿ ನೋಡಿ ಹೆಂಗಿದೆ ಅಂದರೆ, ಇಡೀ ಮೆಕ್ಯಾನಿಕ್ಸು ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ, ಎಂಟೈರ್ ವಾಚು ಎಲ್ಲ ಕಾಣಿಸುತ್ತೆ. ಸೊ ನಾನು ಅವರನ್ನು ಜೊತೆಗೆ ತೊಗೊಂಡಿದ್ದು ವಾಚ್ ಇದು. ಕಲರ್ ನೋಡಿ ಹೊಳಿತಾ ಇದೆ, ಒಳ್ಳೆ ಚಿನ್ನದ ಥರ ಒಳಗಡೆ. ಇದು ಶಾರುಖ್ ಖಾನ್ದು ಫೇವ್ರೆಟ್ ಪರ್ಫ್ಯೂಮ್ ಅಂತ ಗೈಸ್. ಎಷ್ಟೊಂದು ಕಡೆ ನಾನು ನೋಡಿ ತೊಗೊಂಡಿರೋದು ಇದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಮಾಡೋಕ್ಕೆ ಒಂಥರ ಖುಷಿ ಆಗ್ತಿದೆ, ಯಾಕಂದರೆ ಇದು ನನ್ನ ವಾರ್ಡ್ರೋಬ್ ಟೂರ್. ಸೊ ಲಾಸ್ಟ್ ಟೈಮ್ ಸ್ಯಾಮ್ದು ರೂಮ್ ಟೂರ್ ಮಾಡಿದಾಗ, ಅಥವಾ ಸ್ಯಾಮ್ದು ರೂಮಲ್ಲಿ ಇರೋದೆಲ್ಲ ತೋರಿಸಿದಾಗ ನೀವು ಎಷ್ಟೋ ಜನ ಕೇಳಿದ್ರಿ, ನಿಮ್ಮ ರೂಮ್ದು ತೋರಿಸಿ ನಾವು ನೋಡಬೇಕು, ಶೂ ಕಲೆಕ್ಷನ್ ತೋರಿಸಿ, ವಾಚ್ ಕಲೆಕ್ಷನ್ ತೋರಿಸಿ. ತುಂಬ ಜನ ವಾಚ್ ಯಾವುದು ಅಂತ ಕಮೆಂಟ್ಸು. ಆಮೇಲೆ ಬಟ್ಟೆ ಯಾವ್ದಾದ್ರು ಯೂಸ್ ಮಾಡ್ತೀರಾ, ಎಲ್ಲಿಂದ ಶಾಪಿಂಗ್ ಮಾಡ್ತೀರಾ, ಫ್ಯಾಷನ್ ಸೆನ್ಸ್ ಚೆನ್ನಾಗಿದೆ ಬ್ರೋ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ. ಸೊ ಅದೆಲ್ಲ ಕೇಳಿದಾಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗೋದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಅವತ್ತಿಂದನೂ ಅನಿಸ್ತಾ ಇತ್ತು, ಇದೊಂದು ವೀಡಿಯೋ ಮಾಡಬೇಕು, ಇದೇ ಒಂದು ವೀಡಿಯೋ ಮಾಡಬೇಕು, ಸಕ್ಕತ್ತಾಗಿರುತ್ತೆ ಈ ವಿಡಿಯೋ ಮಾಡಿದ್ರೆ ಅಂತ. ಸೊ ಫೈನಲಿ ಐ ಆಮ್ ಹಿಯರ್. ನೋಡಿ, ಫಸ್ಟು ಶೂ ಮತ್ತು ವಾಚಿಂದ ಸ್ಟಾರ್ಟ್ ಮಾಡ್ತೀನಿ, ಹೈಯೆಸ್ಟ್ ಕೇಳಿದ್ರಿಂದ. ಸೊ ಇದಿಷ್ಟು ನನ್ನ ಶೂಗಳು. ಇದು ಮೂರು ಬಂದುಬಿಟ್ಟು ನೈಕು, ಅದರಲ್ಲಿ ಇದು ಜಾರ್ಡನ್ಸು. ನನ್ನ ಹತ್ರ ಇರೋ ಶೂಗಳಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂ ಇದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಕ್ಸು. ಅದಾದಮೇಲೆ ಇದೆರಡು ಬಾಕ್ಸ್ ಬಂದುಬಿಟ್ಟು ನನ್ನ ವಾಚ್ಗಳು, ಮೈಕಲ್ ಕಾರ್ಸ್ ವಾಚು. ಆ್ಯಂಡ್ ಇದಿಷ್ಟು ತೋರ್ಸೋಕ್ಕಿಂತ ಮುಂಚೆ ಇನ್ನೊಂದು ಹೇಳಬೇಕು ಎಲ್ಲರಿಗೂ. ಸ್ಕಿನ್ ಕೇರ್ ಅಂತ ಬಂದಾಗ ತುಂಬ ಜನ ಕೇಳಿದ್ರಿ. ಸೊ ಸ್ಕಿನ್ ಕೇರ್ದು ಇನ್ನೊಂದು ಸತಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬಿಡೋಣ ಅಂತ. ಆ್ಯಂಡ್ ಇವತ್ತು ನನ್ನ ಜೊತೆ ವಿಶ್ರುತ ಇದ್ದಾಳೆ ಈ ಇಡೀ ವ್ಲಾಗ್ಗೆ. ಸೊ ಶೀಲ್ ಬಿ ಅ ಪಾರ್ಟ್ ಆಫ್ ಇಟ್. ವಿಶ್ರುತ ಹೇಳಿದ್ಲು ಮುಂಚೆನೂ, ನಿಂದು ವಾರ್ಡ್ರೋಬ್ದು ಕಲೆಕ್ಷನ್ ಮಾಡಿದಾಗ ನನಗೆ ಹೇಳು, ನಾನು ಬರ್ತೀನಿ ನೋಡೋಕ್ಕೆ ಅಂತ. ಸೊ ಎಸ್, ಇವತ್ತು ಸ್ಕಿನ್ ಕೇರ್ ಬಗ್ಗೆ ಮಾತಾಡೋದಂದರೆ ಕ್ಯೂರ್ ಸ್ಕಿನ್. ನಾನು ಯೂಸ್ ಮಾಡೋದು ಕ್ಯೂರ್ ಸ್ಕಿನ್ದು. ಸೊ ಇದು ಹೆಂಗೆ ಯೂಸ್ ಮಾಡೋದು ಅಥವಾ ಹೆಂಗೆ ಸ್ಟಾರ್ಟ್ ಮಾಡೋದು, ನಿಮ್ಮ ಎಂಟೈರ್ ಪ್ರೊಸೀಜರ್ ನಾನು ಹೇಳ್ತೀನಿ ಇರಿ. ಗೈಸ್, ವಿಶ್ರುತ ಕ್ಯೂರ್ ಸ್ಕಿನ್ ಯಾವತ್ತೂ ಯೂಸ್ ಮಾಡಿಲ್ಲ, ನಾನು ಸಾಮು ಯೂಸ್ ಮಾಡಿದ್ವಿ. ಸೊ ಇವಾಗ ನಿಮಗೆ ಹೇಳ್ಕೊಡೋದ್ರ ಜೊತೆ ಹಂಗೆ ಅವಳಿಗೂ ಹೇಳ್ಕೊಡೋಣ, ಬನ್ನಿ ಲೆಟ್ ಸ್ಟಾರ್ಟ್. ಮೊಬೈಲ್ ನಂಬರ್ ಗೈಸ್, ಆಮೇಲೆ ಒಂದು OTP ಬರುತ್ತೆ, ಆಮೇಲೆ OTP ಹಾಕಬೇಕು. ಫಸ್ಟ್ ಹೆಸರು ಹಾಕೋಣ, ಆ್ಯಂಡ್ ದೆನ್ ಜೆಂಡರ್, ಏಜ್ 18. ಇನ್ನು ಚೈಲ್ಡ್ ಇವಳು. ನೀನು ಸ್ಕಿನ್ಗೆ ಹಾಕು. ಸ್ಕಿನ್ನಿಗೆ ಮಾಡೋಣ. ಮೇನ್ ಕನ್ಸರ್ನ್ ಇಸ್ ಡಾರ್ಕ್ ಸ್ಪಾಟ್ಸ್ ಆರ್ ಮಾರ್ಕ್ಸ್. ಸ್ಕಿನ್ ಏನಿದೆ, ಡ್ರೈ ಸ್ಕಿನ್ ಏನಿದೆ ಹಾಕು, 3 ಹಾಕು, 3 ಸೆಲೆಕ್ಟ್ ಮಾಡ್ಬೋದು. ಅಂಡರ್ ಐಸ್ ಡಾರ್ಕ್ ಸರ್ಕಲ್ಸ್ ಇರೋದು ನಿದ್ದೆ ಮಾಡಲ್ವಾ? ಓದಿ ಓದಿ. ಆ್ಯಂಡ್ ದೆನ್ ಆಕ್ನಿ ಆ್ಯಂಡ್ ಪಿಂಪಲ್ಸ್ ಹಾಕೋಣ. ಸ್ಟಾರ್ಟ್. ಅದು 5 ನಿಮಿಷದ ಒಳಗಡೆ ಮುಗ್ದೋಗುತ್ತೆ. ರೈಟ್ ಅಬೌಟ್ ಯುವರ್ ಸ್ಪೆಸಿಫಿಕಲಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದೆಯಾ? ಡ್ರೈ ಸ್ಕಿನ್, ವೆರಿ ಡ್ರೈ ಸ್ಕಿನ್, ಆ್ಯಂಡ್ ದೆನ್ ಪಿಗ್ಮೆಂಟೇಷನ್. ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಪ್ರಾಬ್ಲಮ್ಸ್ ಟೈಪ್ ಮಾಡಿ ಒಂದೊಂದು ಕೇಳುತ್ತೆ, ಮಾಡ್ತಾ ಹೋಗಬೇಕು. ಹಾಂ, ಫೋಟೋ ಸ್ಮೈಲ್. ಆ್ಯಕ್ಚುಲಿ ಹಂಗೆ ನೋಡ್ಕೊಂಡ್ರೆ ವಿಶ್ವತಂಗೆ ಅಷ್ಟೇನು ಪ್ರಾಬ್ಲಮ್ಸ್ ಇಲ್ಲ, ನಮ್ಮದೆಲ್ಲ ಫುಲ್ ಖರಾಬು. ನೋಡು, ಇವಳಿಗೆ ಅಂತ ಒಂದು ಡಾಕ್ಟರ್ ಅಸೈನ್ ಆದರು, ನಿರ್ಮಲಾ ಜಾಯ್ ಅಂತ. ಆ್ಯಂಡ್ ಇವಳದೇ ಒಂದು ಕಂಪ್ಲೀಟ್ ರಿಪೋರ್ಟ್ ಬಂದಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು 2 ಮಿನಿಟ್ಸ್ ತೊಗೊತಾರೆ. ಸೊ 2 ಮಿನಿಟ್ಸ್ ತೊಗೊಂಡು ಆ 2 ಮಿನಿಟ್ಸ್ ಆದಮೇಲೆ ಇವಳಿಗೆ ಏನು ಪ್ರಾಬ್ಲಮ್ಮು, ಅಂದರೆ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು ಅಂತ ಅವ್ರು ಸಜೆಸ್ಟ್ ಮಾಡಿ ಹೇಳ್ತಾರೆ. ಗೈಸ್, ಇನ್ ಲಾಸ್ಟ್ 5 ಸೆಕೆಂಡ್ಸ್ ಟ್ರೀಟ್ಮೆಂಟ್ ಕಿಟ್ ನಿನಗೆ ತೋರಿಸ್ತಾರೆ. ಹಾಂ, ನೋಡು, ನಿನಗೆ ಕೊಡ್ತಾ ಇರೋದು ಇದು ವಿಶ್ರುತ. ಸೊ ಗೈಸ್, ಇದಿಷ್ಟು ಪ್ರಾಡಕ್ಟ್ಸು, 4 ಪ್ರಾಡಕ್ಟು 1600ಗೆ ಸಿಗುತ್ತೆ ಟೋಟಲ್ ಆಫರ್ ಆಗಿ. ಅದ್ರ ಮೇಲೆ ನಿಮ್ಗೆ ಇನ್ನೂ ಆಫರ್ ಏನಾದರೂ ಬೇಕಂದರೆ ಕಾರ್ತಿಕ್ 100, ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ, ಕಾರ್ತಿಕ್ 100 ಅಂತ ಹಾಕಿದ್ರೆ ಇನ್ನೂ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಏನು ಸಿಗುತ್ತೆ ನಿಮ್ಗೆ, ಅದು ಡೆಫಿನೆಟ್ಲಿ ಡಿಸ್ಕೌಂಟ್ ಸಿಗುತ್ತೆ, ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಸ್, ನಾನು ಯೂಸ್ ಮಾಡೋದಿದೆ ಆ್ಯಂಡ್ ಸ್ಯಾಮ್ ಯೂಸ್ ಮಾಡೋದಿದೆ. ಸೊ ಎಷ್ಟೊಂದು ಜನ ಇದೇ ಯೂಸ್ ಮಾಡ್ತಾರೆ, ನೀವು ಟ್ರೈ ಮಾಡಿ. ಸೊ ದಟ್ ಈಸ್ ಮೈ ಸ್ಕಿನ್ ಕೇರ್ ಸೀಕ್ರೆಟ್. ಇವಾಗ ಡೈರೆಕ್ಟಾಗೆ ಬನ್ನಿ ವಾಪಸ್ ನಾನು ವಾರ್ಡ್ರೋಬ್ಗೆ ಹೋಗೋಣ, ಲೆಟ್ಸ್ ಸ್ಟಾರ್ಟ್. ಸೊ ವಾಪಸ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ವಾಚಿಂದ ಸ್ಟಾರ್ಟ್ ಮಾಡಲ್ಲ, ಶೂಸ್ ಯಾವ್ದು ನೋಡೋಕೆ ಇಷ್ಟ ವಿಷಯ? ನಿನ್ಗೆ ಏನೇನು ಇಷ್ಟ ಹೇಳು, ನಿಂಗೆ ಅದೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟು ಶೂಸ್ ಬೇಕಾ ನಿಮಗೆ? ಓಕೆ, ಲೆಟ್ಸ್ ಗೋ. ಇವಾಗ ಸದ್ಯಕ್ಕೆ ವಾಚ್ ಎಲ್ಲ ಪಕ್ಕಕ್ಕೆ ಇಡೋಣ. ಆ ಕಡೆ ಇಟ್ಬಿಡು ವಾಚು, ಇದೆ ರೆಡ್ ಆ ಕಡೆ ಇಟ್ಬಿಡು.
ಸೊ ಶೂ ಅಂದರೆ ನಿಂಗೆ ಯಾವ್ದು ತೊಗೊಂಡು ಇವಾಗ ನಾನು ಯಾವ್ದು ಫಸ್ಟ್ ತೊಗೊಂಡ ಹಂಗೆ ನೋಡ್ಕೊಂಡು ಹೋಗ್ಲಾ ಅಥವಾ ನಿಂಗೆ ನಿನ್ ಫೇವ್ರೆಟ್ಸ್ ಇಂದ ಫೇವ್ರೆಟ್ಸಿಂದನಾ? ಓಕೆ, ಇಟ್ಕೋ ಕ್ಯಾಮ್ರಾ ಹಂಗೆ ಇಟ್ಕೋ, ತೋರಿಸ್ತೀನಿ. ಸೊ ಗೈಸ್, ನನಗೆ ಸದ್ಯಕ್ಕೆ ಕರೆಂಟ್ ಫೇವ್ರೆಟ್ ಅಂದರೆ ಜಾರ್ಡನ್ಸು ಮೋಸ್ಟ್ ಎಕ್ಸ್ಪೆನ್ಸಿವ್, ಹೌದು ನಿಜ. ಬಟ್ ನನಗೆ ಪರ್ಸ್ನಲಿ ಮೋಸ್ಟ್ ಫೇವ್ರೆಟ್ ಅಂದರೆ ಹಶ್ ಪಪ್ಪೀಸ್ದು. ನನಗೆ ಪರ್ಸ್ನಲಿ ಮೋಸ್ಟ್ ಫೇವ್ರೆಟ್ ಅಂದರೆ ಹಶ್ ಪಪ್ಪೀಸ್ದು. ಯಾಕಂದರೆ ಇದು ಗಿಫ್ಟ್ ಬಂದಿದ್ದು, ನನಗೆ ಗಿಫ್ಟ್ ಕೊಟ್ಟಿದ್ದು ಯಾವಂತ ಕೇಳಬೇಡ, ಬಟ್ ಇದು ಗಿಫ್ಟ್ ಬಂದಿದ್ದು, ಅದಕ್ಕೆ ಮೋಸ್ಟ್ ಫೇವ್ರೆಟು. ಸೊ ಇದು ನನ್ನ ಫಾರ್ಮಲ್ ಶೂ, ಸಕ್ಕತ್ತಾಗಿದೆ. ಹಶ್ ಪಪ್ಪೀಸ್ದು ಒಳಗಡೆ ಕಂಫರ್ಟ್ ವಿಷುತ್ತಾ ಹೆಂಗಿರುತ್ತೆ ಗೊತ್ತಾ, ಡೀಪ್ ಕಂಫರ್ಟ್ ಅಂತ ಕೊಡ್ತಾನೆ. ಕಾಲಿಂಗ್ ಇಟ್ಟರೆ ಹಂಗೆ ಒಳ್ಳೆ ಫ್ಲೋಟ್ ಆಗುತ್ತೆ. ಸೊ ಎನಿ ಫಾರ್ಮಲ್ ಶೂ ಯಾರಾದರೂ ತೊಗೊಳಂಗಿದ್ರೆ ನೋಡಿ ಇದೆ, ಎನಿ ಫಾರ್ಮಲ್ ಶೂ ಯಾರಾದರೂ ತೊಗೊಳಂಗಿದ್ರೆ ಹಶ್ ಪಪ್ಪೀಸಲ್ಲಿ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ನನಗಂತೂ ಫೇವ್ರೆಟು ಹಶ್ ಪಪ್ಪೀಸು ಮತ್ತು ರೇರ್ ಬಿಟ್ಟು ಇದೆರಡು ಮಾತ್ರ ತುಂಬ ಫೇವ್ರೆಟು, ಅದು ಎಸ್ಪೆಷಲಿ ಹಶ್ ಪಪ್ಪೀಸು. ಸೊ ಎಸ್, ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಶೂ. ನೆಕ್ಸ್ಟು ಸೆಕೆಂಡ್ ಫೇವ್ರೆಟ್ ಶೂ ತೋರಿಸ್ಲಾ? ಸೆಕೆಂಡ್ ಯಾವುದಿರ್ಬೋದು? ಜಾರ್ಡನ್ಸ್ ಅಫ್ಕೋರ್ಸ್ ಗೈಸ್, ಸೆಕೆಂಡು ಜಾರ್ಡನ್ಸು. ಯಾಕಂದರೆ ಇದು ಗಿಫ್ಟೇ ಬಂದಿದ್ದು, ಇನ್ನು ಮಿಕ್ಕಿದೆಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು. ಬಟ್ ಇವೆರಡು ಗಿಫ್ಟ್ ಬಂದಿರೋದ್ರಿಂದ, ಗಿಫ್ಟ್ ಅಂದರೆ ಯಾವಾಗಲೂ ಒಂದು ಸ್ವಲ್ಪ ಸ್ಪೆಷಲ್ ಅಲ್ವಾ, ಅದಕ್ಕೆ. ಸೊ ಇದು ಗಿಫ್ಟೇ ಬಂದಿದ್ದು. ಆ್ಯಂಡ್ ನಾನಿರೋ ಶೂಗಳಲ್ಲೆಲ್ಲ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂ ಇದು. ಒನ್ ಆಫ್ ದಲ್ಲ, ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂ ಇದೆ. ಸೊ ಲೆಟ್ಸ್ ಗೋ. ಯಾವ್ದ್ರದ್ದು ನಾನು ಪ್ರೈಸ್ ಹೇಳಲ್ಲ, ಆಮೇಲೆ ಪ್ರೈಸ್ ಹೇಳಿ ಮನೇಲಿ ಸಿಕ್ಕಾಕೊಂಡು ಅದನ್ನು ಬೈಸ್ಕೊಂಡು ಇಷ್ಟಿಷ್ಟೆಲ್ಲ ಖರ್ಚು ಮಾಡ್ತಾನ, ಯಾಕೆ ಬೇಕವೆಲ್ಲ ನನಗೆ. ನೋಡಿ, ದೀಸ್ ಆರ್ ಮೈ ಜಾರ್ಡನ್ಸ್. ಸೋ ಕೂಲ್. ಚೆನ್ನಾಗಿದೆಯಾ? ಹೌದು, ಆ್ಯಕ್ಚುಲಿ ಚೆನ್ನಾಗಿದೆ. ಹಾಂ ಗೈಸ್, ಇದು ಒಂದೇ ಒಂದು ಸತಿ ಹಾಕ್ಕೊಂಡಿದ್ದೀನಿ. ಸೊ ಎಸ್, ದೀಸ್ ಆರ್ ಮೈ ಜಾರ್ಡನ್ಸ್, ಒಂದೇ ಒಂದು ಸತಿ ಹಾಕಿದ್ದೀನಿ. ಇದು ಮಾಡೆಲ್ ಬಂದ್ಬಿಟ್ಟು ಜಾರ್ಡನ್ 5 ಅಂತ, ರೀಸೆಂಟಾಗಿ ಲೇಟೆಸ್ಟ್ ಮಾಡೆಲ್ ಅಂತ. ಸೊ ಅದಕ್ಕೆ ತೊಗೊಂಡಿದ್ದು ರೀಸೆಂಟಾಗೇನೆ ಈ ಶೂನ. ಸೊ ಎಸ್, ದಿಸ್ ಇಸ್ ಮೈ ಸೆಕೆಂಡ್ ಫೇವ್ರೆಟ್ ಶೂ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂ. ನೆಕ್ಸ್ಟು ನನಗೆಲ್ಲ ನೆಕ್ಸ್ಟು ನನಗೆ ರೇರ್ ಆಬಿಡ್ದು ಇಷ್ಟ. ಇದು ಇನ್ನೊಂದು ಆಯಿತಾ, ಇದು ರೇರ್ ಆಬಿಡ್ದು. ಇದು ಬಂದ್ಬಿಟ್ಟು ಲೋಫರ್ಸು. ಇದು ಒಂಥರ ಸೆಮಿ ಫಾರ್ಮಲ್ ಥರ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ನಾನು ಈ ನಡುವೆ ಅಂತೂ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಿರೋದೇ ಇದು ಮತ್ತು ಇನ್ನೊಂದು ನೈಕ್ ಇದೆ, ತೋರಿಸ್ತೀನಿ. ಸ್ಯಾಮ್ ಮದುವೆಲೆಲ್ಲ ಇದೇ ಹಾಕ್ಕೊಂಡಿದ್ದು, ಸಕ್ಕತ್ತಾಗಿದೆ ಇದೂ. ಸೊ ಇದು ಅಷ್ಟೇ, ಇದು ಎಕ್ಸ್ಪೆನ್ಸಿವೇ, ಎಲ್ಲ ಎಕ್ಸ್ಪೆನ್ಸಿವೇ ಒಂದು ಸ್ವಲ್ಪ. ಬಟ್ ಗೈಸ್, ಎಕ್ಸ್ಪೆನ್ಸಿವ್ ಶೂ ತೊಗೊಬೋದಾಯ್ತಾ, ಯಾರು ಬೇಕಾದ್ರೂ ತೊಗೊಳ್ಬೋದು. ಬಟ್ ಸ್ವಲ್ಪ ತಲೆ ಇರೋದು ಆಫರ್ ಇರೋ ಟೈಮಲ್ಲಿ ನೋಡಿಬಿಟ್ಟು ಆಫರ್ ಟೈಮಲ್ಲಿ ತೊಗೊಳ್ಳಿ. ಸುಮ್ಮನೆ ಯಾವಾಗಲೂ ದುಡ್ಡಿದೆ ಅಂತ ಯಾವಾಗಲೂ ತೊಗೊಳೋದಲ್ಲ, ನೋಡಬೇಕು ಆಫರ್ ಇರೋ ಟೈಮಲ್ಲಿ ತೊಗೊಬೇಕು, ಆವಾಗ ಅದೊಂಥರ ಜಾಣ್ತಾನೆ. 3 ಶೂ ತೋರಿಸಿದ್ದೀನಿ. ನೆಕ್ಸ್ಟು ನಂದು ಅಂಡರ್ ಆರ್ಮರ್ ಶೂಗಳು ಎಲ್ಲರಿಗೂ ಗೊತ್ತು, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವು. ಆ್ಯಂಡ್ ಅದರಲ್ಲಿ ಇದು ನನ್ನ ಜಿಮ್ ಶೂ, ನಾನು ರೆಗ್ಯುಲರಾಗಿ ಹಾಕೋ ಶೂ. ಆ್ಯಂಡ್ ಇದು ವರುಣ್ದು ಫೇವ್ರೆಟ್ ಶೂ. ವರುಣ್ ಈ ಶೂ ನೋಡಿ, ಈ ಶೂ ಇಷ್ಟ ಆಗಿ ಇದೇ ಥರ ಒಂದು ಶೂ ತೊಗೊಂಡಿದ್ದಾನೆ ನೋಡಿ. ಇದು ನನ್ನ ಅಂಡರ್ ಆರ್ಮರ್ ಶೂ, ನಾನು ರೆಗ್ಯುಲರ್ ಯೂಸ್ ಮಾಡೋ ಜಿಮ್ ಶೂ. ಇದು ಅಷ್ಟೇ, ಎಷ್ಟು ಗೊತ್ತಾ, ಇದು 13 ಏನೋ. ನನ್ನ ಹತ್ರ ಇರೋ ಶೂಗಳೆಲ್ಲ ಎಕ್ಸ್ಪೆನ್ಸಿವ್ ಶೂಗೆ. ನನಗೆ ಇನ್ನೂ ಜ್ಞಾಪಕ ಇದೆ, ವಿಶ್ವತ ಸ್ಟಾರ್ಟಿಂಗಲ್ಲಿ ಯಾವಾಗ ನಾನು 9th ಸ್ಟ್ಯಾಂಡರ್ಡಲ್ಲಿದ್ದೆ. 9th ಸ್ಟ್ಯಾಂಡರ್ಡಲ್ಲಿ ಯಾವುದೋ ಗೈಸ್ ನನ್ನ ಕಸಿನ್ ಮದುವೆ ಇತ್ತು. ಕಸಿನ್ ಮದುವೆ ಟೈಮಲ್ಲಿ ನಾನು ಬ್ರ್ಯಾಂಡೆಡ್ ಶೂ ತೊಗೊಬೇಕು ಅಂತ ಅನ್ಕೊತಿದ್ದೆ. ಅದು ನನಗೆ ಶೂಗಳಲ್ಲೂ ಒಳ್ಳೆ ಬ್ರ್ಯಾಂಡ್ಗಳಿರುತ್ತೆ ಅಂತ ಗೊತ್ತಾಗಿದ್ದು ನಮ್ಮ ಅಣ್ಣ ಅನುಪಣ್ಣ ಅಂತ ಇದ್ದಾನೆ, ಕ್ಯಾನಡಾದಲ್ಲಿ ಇದ್ದಾನೆ ಅಂತ ಹೇಳ್ತೀನಲ್ಲ. ಸೊ ಅವನಿಂದ, ಸೊ ಅವನ್ನ ನೋಡಿ ನಾನು ಒಂದು ಸತಿ ಬ್ರ್ಯಾಂಡೆಡ್ ಶೂ ತೊಗೊಬೇಕಂತ ಅನ್ಕೊತಿದ್ದೆ. ಆವಾಗ ಫಸ್ಟ್ ಟೈಮ್ ನಮ್ಮ ಅಪ್ಪನ ಕರ್ಕೊಂಡೋಗಿದೆ. ಅಪ್ಪ ಶೂ ತೊಗೊಳ್ಳೋಣ, ಒಂದು ಬ್ರ್ಯಾಂಡೆಡ್ ಶೂ ತೊಗೊಬೇಕು, ಕೊಡಿಸು ಅಂತ ಜಾಸ್ತಿ ಕೇಳ್ಕೊಂಡಾಗ ಕರ್ಕೊಂಡೋಗಿದೆ. ಫಸ್ಟು ನೈಕಿಗೆ ಹೋಗಿ ಇಷ್ಟೊಂದೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ ಶೂ. ನನಗೆ ಶೂಗಳಲ್ಲೂ ಅಷ್ಟು ದುಡ್ಡು ಕೊಟ್ಟು ಶೂ ಜನ ತೊಗೊತಾರೆ ಅಂತಲೇ ನನಗೆ ಐಡಿಯಾ ಇರಲಿಲ್ಲ. ಯಾಕಂದರೆ ಯೋಚನೆ ಮಾಡಿ, ನಾನು ಚಿಕ್ಕ ವಯಸ್ಸಿಂದ ಎಲ್ಲೋ ಇಲ್ಲೇ ಬಾಟ ಆದರೆ ಯಾವುದೋ ಒಂದು ಚಿಕ್ಕ ಅಂಗಡಿ ಹೋಗಿ ಶೂ ತೊಗೊತಾ ಇದ್ದಿದ್ದು. ಒಂದು 600 700, ಅದರಲ್ಲೂ ಒಂದು ಸ್ವಲ್ಪ ಚೌಕಾಸಿ ಮಾಡಿ ಒಂದು 100 ರೂಪೀಸ್ ಡಿಸ್ಕೌಂಟ್ ಹಾಕ್ಸ್ಕೊಂಡು ತೊಗೊತಾ ಇದ್ದಿದ್ದು ಶೂ. ಸೊ ಆ ಥರ ಲೈಫ್ ಇರ್ತಾಯಿತ್ತು, ಇಷ್ಟೊಂದೆಲ್ಲ ತೊಗೊತಾರಲ್ಲ ಅಂತ. ಕೊನೆಗೂ ನಾನು ಅಷ್ಟು ಕೇಳ್ಕೊಂಡೆ ಅಂತ ನಮ್ಮಪ್ಪ ಪೂಮಾ ಕರ್ಕೊಂಡೋಗಿ ಪೂಮಾದು ಒಂದು ಶೂ ಕೊಡಿಸಿದ್ರು. ಆವಾಗ 2000 ರೂಪೀಸ್ಗೇನೋ ಒಂದು ಶೂ ಇತ್ತು ಅಲ್ಲಿ. ಸೊ ಆ 2000 ರೂಪೀಸ್ದು ಒಂದು ಸ್ನೀಕರ್ ಶೂ ತೊಗೊಂಡು ಬಂದಿದ್ದೆ. ನನ್ನ ಲೈಫಲ್ಲೇ ತೊಗೊಂಡಿದ್ದು ಫಸ್ಟ್ ಬ್ರ್ಯಾಂಡೆಡ್ ಶೂ, ಅದು ಬ್ಲೂ ಕಲರ್ ಪೂಮಾ ಸ್ನೀಕರ್ ಶೂ. ಸೊ ಅದಾದಮೇಲೆ ನೋಡಿ ಇವಾಗ. ಆ್ಯಂಡ್ ಇದು ನೈಕು ಇದು ರೀಸೆಂಟಾಗಿ ತೊಗೊಂಡಿದ್ದು, ನೈಕ್ ಡಂಕ್ ಶೂ. ಇದು ಸಕ್ಕತ್ತಾಗಿದೆ, ಇದು ಒನ್ ಆಫ್ ಮೈ ಫೇವ್ರೆಟ್ ಶೂ. ನೋಡಿ ಹಿಂಗಿದೆ, ಚೆನ್ನಾಗಿದೆಯಾ? ಎಸ್. ಹಾಂ,
ಯಾ ಎಸ್. ಸೊ ದಿಸ್ ಈಸ್ ಮೈ ನೈಕ್. ನೆಕ್ಸ್ಟು ನೈಕೆ ಇದೆ. ನೆಕ್ಸ್ಟ್ ನೈಕ್ ಆದಮೇಲೆ ಇನ್ನು ಪೂಮಾ ಗೀಮಾ ಎಲ್ಲ ಬರ್ತಾ ಇದೆ ಹಂಗೆ. ಈ ಶೂ ತೊಗೊಳೋದಲ್ಲ, ಮೇಂಟೈನ್ ಮಾಡೋದು ಹಂಗೆ ಮಾಡಬೇಕು. ನೀಟಾಗಿ ಕ್ಲೀನಾಗಿ ನೋಡಿಕೊಂಡು ವಾಶ್ ಮಾಡಿಕೊಂಡು ಅವೆಲ್ಲ ಸ್ವಲ್ಪ ನೋಡ್ಕೊಬೇಕು. ಸುಮ್ಮನೆ ಯಾರೋ ತೊಗೊತಾರೆ ಅಂದ್ಬಿಟ್ಟು ನಾವು ತೊಗೊಂಡು ಹಾಳು ಮಾಡ್ಕೊಳ್ಳೋದಲ್ಲ. ಏನಾರೋ ಒಂದು ಎಕ್ಸ್ಪೆನ್ಸಿವ್ ತೊಗೊತಿದ್ವಿ ಅಂದರೆ, ಜಾಸ್ತಿ ದುಡ್ಡು ಕೊಟ್ಟು ತೊಗೊತಿದ್ದೀವಿ ಅಂದರೆ ಅದನ್ನು ಹಂಗೆ ನೋಡ್ಕೊಬೇಕು. ಇದು ನಾನು ಯೂಸ್ ಮಾಡೋ ಹೈಯೆಸ್ಟು. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡ್ತೀನಿ ಈ ಶೂನ. ಆಲ್ರೆಡಿ ಕ್ರೀಸಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದು ಅಷ್ಟೇ, ಇದೊಂದು ನೈಕು. ಸೊ ಗೈಸ್, ಇದು ಇನ್ನೊಂದು ಶೂ. ಸೊ ನನ್ನ ಹತ್ರ ಟೋಟಲಿ 3 ನೈಕ್ ಇದೆ. ಅದು ಈ ಶೂ ಕತೆ. ಇನ್ನೊಂದೇನು ಗೊತ್ತಾ, ಆರ್ಡರ್ ಮಾಡಿದೆ, ಮನೆಗೆ ಬಂತು. ನನ್ನ ಪ್ರಕಾರ ಆರ್ಡರ್ ನಮ್ಮ ಮನೆಗೆ ಬಂದಿದೆ, ಅವ್ರ ಪ್ರಕಾರ ನನಗೆ ಡೆಲಿವರೇ ಮಾಡಿಲ್ಲ. ಕಾಸು ವಾಪಸ್ ಹಾಕಿದ್ರು. ದೇವ್ರು ಕೊಟ್ಟಿದ್ದಲ್ಲ ಇಟ್ಕೊಂಡೆ. ದುಡ್ಡು ಯಾವತ್ತೂ ಬಂದಾಗ ಇಲ್ಲ ಅನ್ಬಾರ್ದು. ಅದಾದ್ಮೇಲೆ ನೆಕ್ಸ್ಟು ಈ ಶೂಗೆ ಬಾಕ್ಸ್ ಇಲ್ಲ, ಬಟ್ ಹಂಗೆ ಒಂದು ಸ್ವಲ್ಪ ಗಲೀಜಾಗಿ ಒಂದು ಸ್ವಲ್ಪ ಧೂಳಾಗಿದೆ. ಬಟ್ ಇದು ನಂದು ಝಾರಾ ಶೂ. ಝಾರಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಒಂದು 3 years ಆಯಿತು ಗೈಸ್. ಇದು ವಾಶ್ ಮಾಡಿದ್ರು ಇನ್ನೂ ಹಂಗೆ ತುಂಬ ಚೆನ್ನಾಗಿದೆ. ಸಕ್ಕತ್ತಾಗಿದೆ ಈ ಶೂ. ಇಟ್ ಲುಕ್ಸ್ ನೈಸ್. ಚೆನ್ನಾಗೂ ಇದೆ ನೋಡೋಕೆ. ಇವಾಗ ಸಕ್ಕತ್ತಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಒಂಥರ ಫಂಕಿ ಆಗಿದೆ, ಹಾಕೊಬೋದು ಚೆನ್ನಾಗಿ. ಆ್ಯಂಡ್ ಈ ಶೂ ನಾನು ತೊಗೊಂಡಿರೋ ಫಾರ್ಮಲ್ಸಲ್ಲೇ ಫಸ್ಟು ಫಾರ್ಮಲ್ ಶೂ, ಬಡ್ಜೆಟ್ ಫ್ರೆಂಡ್ಲಿ ಫಾರ್ಮಲ್ ಶೂ. ಇದು ಬ್ಲ್ಯಾಕಿಗೆ ಹೋಗಿ ತೊಗೊಂಡಿದ್ದೆ. ಇದು ಒಂದು 2000 ಏನೋ ಅನಿಸುತ್ತೆ. ಸೊ ನಾನು ತುಂಬ ಆಫೀಸಿಗೆ ಹಾಕೊಂಡು ಹೋಗ್ತಾ ಇದ್ದಿದ್ದು. ಇದು ಒಂದು ಸ್ವಲ್ಪ ಧೂಳಾಗ್ಬಿಟ್ಟಿದೆ, ಯಾಕಂದರೆ ಇದು ಯೂಸ್ ಮಾಡೋದ ಇವಾಗ. ಸೊ ಎಸ್, ನಾನು ತೊಗೊಂಡಿರೋದ್ರಲ್ಲೇ ಫಸ್ಟು ಫಾರ್ಮಲ್ ಶೂ ಇದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ 2 ಪೂಮಾ ಶೂ ಇದೆ. 2 ಅಲ್ಲ, ಒಂದು ಪೂಮಾ ಶೂ ಆ್ಯಂಡ್ ಇನ್ನೊಂದು ಅಡಿಡಾಸ್ದಿದೆ. ಸೊ ಈ ಶೂ ಇದೊಂಥರ ರಫ್ ಆ್ಯಂಡ್ ಟಫ್ ಶೂ, ಫುಲ್ಲು ರಗಡ್ ಯೂಸೇಜ್ ಇದ್ದಾಗ ಹಾಕ್ಕೊಂಡು ಹೋಗೋ ಶೂ ಇದು. ಈ ಶೂ ಹಾಕ್ಕೊಂಡು ಯಾವನ್ಗಾನ ಒದ್ರೂ ಮಕ ಓಪನ್ ಆಗಿಬಿಡುತ್ತೆ ಅಂಥ ಶೂ ಇದು. ಸಕ್ಕತ್ತಾಗಿದೆ. ಸೊ ದಿಸ್ ಇಸ್ ಮೈ ಇನ್ನೊಂದು ಪೂಮಾ ಶೂ. ಈ ಶೂ ಜಾಸ್ತಿ ನಾನು ಈವೆಂಟ್ಸ್ ಅಂದರೆ ಅದೇ ನಾನು ಫ್ರೀಲಾನ್ಸ್ ಮಾಡೋಕೆ ಹೋಗ್ತೀನಿ ಇನ್ನೊಂದು ಈವೆಂಟ್ ಕಂಪ್ನಿಗೆ. ಸೊ ಅವ್ರಿಗೆ ಯಾರಿಗಾದ್ರೂ ಗೇಮ್ಸ್ ಆಡಿಸ್ಬೇಕಾದ್ರೆ ಅಂಥ ಟೈಮಲ್ಲಿ ಹಾಕೊತೀನಿ. ಒಂಥರ ಗ್ರಿಪ್ಪು ಚೆನ್ನಾಗಿದೆ ಆ್ಯಂಡ್ ಒಂಥರ ರಗಡಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಲಾಸ್ಟ್ ನನ್ನ ಶೂ ಇರೋದು ಇದು ಗಿಫ್ಟ್. ಇದು ಗಿಫ್ಟು. ಇದು ಅನುಪಣ್ಣ ಕೊಟ್ಟಿದ್ದು, ಅಡಿಡಾಸ್ ಸೂಪರ್ ಸ್ಟಾರ್. ಅವ್ನು ಕೊಟ್ಟಾಗ ಈ ಮಾಡೆಲ್ಲು ಇಂಡಿಯಾನಲ್ಲಿ ಇನ್ನೂ ರಿಲೀಸೇ ಆಗಿರಲಿಲ್ಲ. ರಿಲೀಸ್ ಆಗಿತ್ತು, ಬಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ವರ್ಷನ್ ರಿಲೀಸ್ ಆಗಿತ್ತು, ಆಫ್ ವೈಟ್ ರಿಲೀಸ್ ಆಗಿಲ್ಲ. ಇದು ಕಂಪ್ಲೀಟ್ ವೈಟು. ಸೊ ಈ ಮಾಡೆಲ್ಲು ಇಂಡಿಯಾದಲ್ಲೇ ಇಲ್ಲದೇ ಇರಬೇಕಾದ್ರೆ ನಮ್ಮ ಅನುಪಣ್ಣ ತೊಗೊಂಬಂದು ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಶೂಸು. ಈ ಶೂ ಅಂತೂ ಸಿಕ್ಕಾಬಟ್ಟೆ ಹಾಕ್ಕೊಂಡಿದ್ದೀನಿ, ಹಂಗೆ ಮೇಂಟೈನ್ ಮಾಡಿದ್ದೀನಿ. ಇದು ಹೆಂಗೆ ಮೇಂಟೈನ್ ಮಾಡಿದ್ದೀನಿ ಅಂದರೆ ಕಲರ್ ಹಂಗೆ ಇದೆ, ಬಟ್ ಇದೆಲ್ಲ ಒಂದು ಸ್ವಲ್ಪ ಕಾಟನ್ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಎಸ್, ದಿಸ್ ವಾಸ್ ಮೈ ಲಾಸ್ಟ್ ಶೂ. ಇನ್ನೊಂದು ಶೂ ಇದೆ, ಅದು ನನ್ನ ತಮ್ಮ ಸ್ಕೂಲ್ಗೆ ಹಾಕೊಂಡು ಸ್ಕೂಲೇ ಬರುತ್ತೆ ಚಿಕ್ಕ ಹುಡುಗ ಅಂತ, ಕಾಲೇಜ್ಗೆ ಹಾಕೊಂಡು ಹೋಗಿದ್ದಾನೆ. ಬಟ್ ಯಾ, ಇದು ನನ್ನ ಶೂ ಕಲೆಕ್ಷನ್ಗಳು. ನೋಡಿ ಲೆಕ್ಕ ಹಾಕ್ಕೊಳ್ಳಿ. ಫಸ್ಟ್ ಟೈಮು ನಾನು ಏನದು 8th ಸ್ಟ್ಯಾಂಡರ್ಡಲ್ಲಿ ನನಗೆ ಆ ಕತೆ ಹೇಳಿದ್ನಲ್ಲ, ನಮ್ಮ ಅಪ್ಪನ ಬ್ರ್ಯಾಂಡೆಡ್ ಶೂ ಕೇಳಿದ್ದೆ. ಅವಾಗ ನೋಡಿಬಿಟ್ಟು ಅಯ್ಯೋ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಅಂದ್ಕೊಂಡಿದ್ದೆ ಅಂತ. ಇವಾಗ ನೋಡಿ ಆಲ್ಮೋಸ್ಟ್ ನನ್ನ ಉದ್ದ ಬರೋಷ್ಟು ಶೂಗಳಿದೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಶೂಗಳು ಎಲ್ಲ. ಒಂದೊಂದು ಗೈಸ್ ನನ್ನ ಹತ್ರ ಇರೋ ಒಂದೊಂದು ಶೂಗಳು ಬ್ರ್ಯಾಂಡೆಡೇ ಎಲ್ಲ, ಬೆಸ್ಟ್ ಆಫ್ ದ ಬೆಸ್ಟ್. ಸೊ ಇದು ನನ್ನ ಶೂ ಕಲೆಕ್ಷನ್ ಮುಗೀತು. ನೆಕ್ಸ್ಟ್ ಯಾವುದು? ಬಟ್ಟೆ ತೋರಿಸ್ಲಾ, ವಾಚ್ ತೋರಿಸ್ಲಾ? ರಕ್ಷಿತಾ ನಿಂಗೇನು ಬೇಕು? ವಾಚ್ ಗೈಸ್. ನೆಕ್ಸ್ಟು ವಾಚ್ಗೆ ಹೋಗೋಣ. ಸೊ 3 ವಾಚ್ ಇತ್ತು. ಅದರಲ್ಲಿ ಒಂದು ವಾಚ್ ನನ್ನ ಫ್ರೆಂಡ್ ಸಂಜನಾ ಗಿಫ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಬರ್ಡೇಗೆ. ಬಟ್ ಆ ವಾಚು ನನ್ನ ಫ್ರೆಂಡ್ ರೋಹಿತ್ ಕಾರಲ್ಲಿ ಇಟ್ಟಿದ್ದೆ. 1-2-3 ಡೇಸ್ ಇತ್ತು, ಅದಾದಮೇಲೆ ಕಳೆದೋಯ್ತು. ಸಿಕ್ಕಾಪಟ್ಟೆ ಹುಡುಕ್ಸಿದೆ, ಅವನ ಕೈಲಿ ಹುಡುಕ್ಸಿದೆ, ನಾನು ಹುಡುಕ್ದೆ, ಬಟ್ ಸಿಕ್ಕಿಲ್ಲ. ಸೊ ಫೈನಲಿ ಉಳ್ಕೊಂಡಿರೋದು ಇದೆರಡು ವಾಚು. ಗೈಸ್, ಯಾರು ಏನ್ರದು ಪ್ರೈಸ್ ಕೇಳಕ್ಕೆ ಹೋಗ್ಬೇಡಿ. ಬೇಕಿದ್ರೆ ನೀವೇ ಫೋಟೋ ಹಿಡ್ಕೊಂಡು ಚೆಕ್ ಮಾಡಿಬಿಡಿ. ಪ್ರೈಸ್ ಅಂತೂ ಕೇಳಬೇಡಿ. ಪ್ರೈಸ್ ನಾನು ಏನಾದ್ರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ, ಮನೆಯಿಂದ ಆಚೆ ಆಗ್ತಾರೆ. ದೊಡಮ್ಮ ಬೈಯದ, ನಿಮ್ಮ ದೊಡಮ್ಮ ನನ್ನ ಸಾಯಿಸೇ ಬಿಡ್ತಾರೆ ವಿಷುತ್ತಾ. ಸಾಯಿಸೇ ಬಿಡ್ತಾರೆ. ನೋಡ್, ನನಗೆ 3 ಸೀರೆ ಬರ್ತೈತಿ ಈ ಕಾಸು. 3 ಸೀರೆ ಅಲ್ಲ, ಇದಿಷ್ಟು ಪ್ರೈಸ್ ಲೆಕ್ಕ ಹಾಕಿದ್ರೆ ಇಲ್ಲ, ನಾವು ಅಮ್ಮನ ಸೀರೆಗಳು ಏನೂ ಬೀಟ್ ಆಗಲ್ಲ. ಬಿಡಿ ಹೋಗ್ಲಿ. ಬಾ ಅದರ ಬಾಯಿಲಿ ತೋರಿಸ್ತೀನಿ. ಗೈಸ್, ನನ್ನ ಹತ್ರ ಇರೋ 2 ವಾಚನ್ನು ಮೈಕಲ್ ಕಾರ್ಸ್ದು. ಸೊ ಇದು 2 ವಾಚ್ ಇರೋದು ನನ್ನ ಹತ್ರ. 2 ಸೇಮ್ ತೊಗೊಂಡಿದ್ದೀನಿ ಅಂತ ಅನ್ಕೊಂಬೇಡಿ.
ನನಗೆ ಈ ಎರಡು ಡಿಸೈನ್ ತುಂಬ ಇಷ್ಟ ಆಯಿತು, ಅದಕ್ಕೆ ಇದೆರಡು ತೊಗೊಂಡಿದ್ದಷ್ಟೇ. ಅದರಲ್ಲಿ ಫಸ್ಟ್ ವಾಚ್ ತಗೋಣ. ಇದು ಒನ್ ಆಫ್ ಮೈ ಫೇವ್ರೆಟ್ ವಾಚು. ಇದು ಯಾಕೆ ಫೇವ್ರೆಟ್ ಅಂದರೆ ಈ ವಾಚ್ ತೊಗೊಳೋದ್ರಿಂದ ಒಂದು ಕತೆ ಇದೆ. ಕತೆ ಏನಂದರೆ ಈ ವಾಚು ಶ್ರವಣ್ ಬ್ರೋ ಹತ್ರ ಇದೆ. ಸೊ ನನಗೆ ವರುಣ್ಗೆ ಇಬ್ರಿಗೂ ಒಂಥರ ಡ್ರೀಮ್ ವಾಚ್. ಈ ವಾಚ್ ನೋಡಿದಾಗೆಲ್ಲ ಈ ಮೈಕಲ್ ಕಾರ್ಸ್ದು ವಾಚು, ಗೋಲ್ಡ್ ವಾಚು ಸಕ್ಕತ್ತಾಗಿದೆ ಅಂತ ಒಂಥರ ಈ ವಾಚ್ ನೋಡಿದಾಗೆಲ್ಲ ಆ ಡ್ರೀಮು ತೊಗೊಬೇಕು ಅಂತ. ಆ್ಯಂಡ್ ಫೈನಲಿ ನಾನು ವರುಣು ಜೊತೆಗೆ ತೊಗೊಂಡಿದ್ದು ವಾಚ್ ಇದು ನೋಡಿ. ಸೊ ನಾನು ವರುಣು ಜೊತೆಗೆ ತೊಗೊಂಡಿದ್ದು ವಾಚ್ ಇದು ಮೈಕಲ್ ಕಾರ್ಸ್ದು. ಸೊ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಹೆಂಗೆ ಕಾಣುತ್ತೆ ಅಂತ. ಚೆನ್ನಾಗಿ ಕಾಣ್ತಿದ್ಯಾ? ಎಸ್. ಹಾಂ ಯಾ ಗೈಸ್ ನೋಡಿ, ಕಲರ್ ನೋಡಿ ಹೊಳಿತಾ ಇದೆ ಒಳ್ಳೆ ಚಿನ್ನದ ಥರ ಒಳಗಡೆ. ಇದು ಲೈಟ್ ಡ್ರೆಸ್ಸಸ್ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಏನಾದ್ರು ವೈಟ್ ಹಾಕೊಂಡಾಗ ಅಥವಾ ಎನಿ ಲೈಟ್ ಡ್ರೆಸ್ಸಸ್ಸು. ಸೊ ಅದಕ್ಕೆ ಇದು ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಗೈಸ್, ಆ ವಾಚ್ ನೋಡಿದ್ರೆ ಇನ್ನೂ ಕಳೆದೋಗ್ತೀರ. ಅದು ಮೈಕಲ್ ಕಾರ್ಸೆ, ಬಟ್ ಅದೊಂಥರ ಇನ್ನೂ ಸ್ಪೆಷಲು. ಅದು ನನಗೆ ನೋಡಿ ಯಾರ ಹತ್ರನೂ ಇಲ್ಲ. ಅದು ಆ ಥರ ವಾಚ್ ನಾನು ಯಾವತ್ತೂ ನೋಡಿಲ್ಲ, ನನಗೆ ಇಷ್ಟ ಆಗಿದ್ದು. ಆ್ಯಂಡ್ ಈ ವಾಚ್ ಬಂದು ಆಟೋಮ್ಯಾಟಿಕ್ ವಾಚು ನನ್ನ ಲೈಫಲ್ಲಿ ನಾನು ನೋಡಿದ್ದಂದರೆ, ನಾನು ಪಿ ಯು ಓದ್ಬೇಕಾದ್ರೆ ನನ್ನ ಫ್ರೆಂಡ್ ಅಂದರೆ ಕ್ಲಾಸ್ಮೇಟು ಸಹದ್ ಅಂತ ಒಬ್ಬ ಇದ್ದ. ಸೊ ಅವನ ಹತ್ರ ಆಟೋಮ್ಯಾಟಿಕ್ ವಾಚ್ ಇತ್ತು. ನನಗೆ ಆಟೋಮ್ಯಾಟಿಕ್ ವಾಚ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಅವಾಗ. ಅವ್ನ ವಾಚ್ ಅವ್ನ ಕೈಯಲ್ಲಿ ವಾಚ್ ನೋಡೋ ತನಕ. ಸೊ ಅವಾಗ ಅವ್ನು ತೋರಿಸ್ದೆ, ನಾನು ಏನಿದು ವಾಚ್ ಯಾಕೆ ಹೆಂಗೆ ಆಡ್ತಾ ಇದೆ ಟಿಕ ಅಂತ ಆಡ್ತಾ ಇದೆ ಅಂತ ಅಂದೆ. ಅವನು ಇದು ಆಟೋಮೆಟಿಕ್ ವಾಚ್ ಅಂದ. ಆಟೋಮೆಟಿಕ್ ವಾಚ್ ಅಂದರೆ ಅಂತ ಕೇಳಿದೆ. ಅವಾಗ ಅವ್ನು ಹೇಳ್ದ, ಬರೀ ನಿನ್ನ ಕೈ ಮೋಷನಿಂದ ಅದಕ್ಕೆ ವಾಚ್ ಏನದು ಸೆಲ್ ಬೇಡ, ರೀಚಾರ್ಜ್ ಮಾಡೋದು ಬೇಡ, ಏನೂ ಮಾಡೋದು ಬೇಡ, ಲೈಫ್ ಟೈಮಿಗೆ ವಾಚ್ ಓಡ್ತಾ ಇರುತ್ತೆ. ಹೆಂಗಂದರೆ ಗೈಸ್, ನಮ್ಮ ಕೈ ಮೂವ್ಮೆಂಟು. ಇವಾಗ ನಾನು ಪ್ರತಿ ಸತಿ ನನ್ನ ಕೈ ಮೂವ್ ಮಾಡಿದಾಗ್ಲೂ, ಇವಾಗೇನೋ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮೂವ್ ಮಾಡ್ತೀನಿ ಅಥವಾ ಸುಮ್ಮನೆ ಕೈ ಹಿಂಗೆ ಅಲ್ಲಾಡಿಸ್ತೀನಿ, ಪ್ರತಿ ಸತಿ ಹಂಗೆ ಮಾಡಿದಾಗ್ಲೂ ವಾಚ್ ಚಾರ್ಜ್ ಆಗ್ತಾ ಇರುತ್ತೆ. ಸೊ ಅದೇ ಆಟೋಮ್ಯಾಟಿಕ್ ವಾಚು. ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ, ಸೊ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ವಾಚ್ ಎವರ್. ನೋಡಿ, ಇದನ್ನು ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ವಾಚು ಇನ್ ಡೆಪ್ತಾಗಿ ನೋಡಿ ಹೆಂಗಿದೆ ಅಂದರೆ, ಇಡೀ ಮೆಕ್ಯಾನಿಕ್ಸು ಒಳಗಡೆ ಹೆಂಗೆ ವರ್ಕ್ ಆಗುತ್ತೆ, ಎಂಟೈರ್ ವಾಚು ಎಲ್ಲ ಕಾಣಿಸುತ್ತೆ ನೋಡಿ ಗೈಸ್. ಸೊ ಪ್ರತಿ ಸತಿ ಅಲ್ಲಿ ಮೈಕಲ್ ಕಾರ್ಸ್ ಅಂತ ಇದೆಯಲ್ಲ, ಸೊ ಅದು ಗೋಲ್ಡ್ ಹಿಂಗೆ ಮೂವ್ ಆದಾಗ ಚಾರ್ಜ್ ಆಗ್ತಾ ಇರುತ್ತೆ. ಸೊ ನನ್ನ ಹತ್ರ ಇರೋ ವಾಚಲ್ಲೇ ಒನ್ ಆಫ್ ಮೈ ಫೇವ್ರೆಟ್ ವಾಚಸ್ ಇದು ಅಷ್ಟೇ. ನನ್ನ ಹತ್ರ ಇರೋದು 2 ವಾಚು. ಸೊ ಗೈಸ್ ಅಷ್ಟೇ, 2 ವಾಚಸ್ ಇಲ್ಲಿದೆ. 2 ವಾಚ್ದು ಮುಗೀತು. ನೆಕ್ಸ್ಟು ಇನ್ನು ಪರ್ಫ್ಯೂಮ್ಸ್ಗೆ ಹೋಗೋಣ. ಪರ್ಫ್ಯೂಮ್ಸ್ ಬಟ್ಟೆ. I personally like ಬಟ್ಟೆ, ಬಟ್ ಪರ್ಫ್ಯೂಮ್ಸಾ? ಓಕೆ. ಸೊ ಪರ್ಫ್ಯೂಮ್ಸು ಮತ್ತು ಇನ್ನು ಸ್ವಲ್ಪ ಸ್ಕಿನ್ ಕೇರ್ದು ಏನೇನೋ ಇದೆ, ಅದೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ನನ್ನ ಹತ್ರ ಹುಡುಗಿರ್ಗಿಂತ ಜಾಸ್ತಿ ಇದೆ ಗೈಸ್. ನೋಡಿ, ನನ್ನ ಹತ್ರ ಇರೋ ಸ್ಕಿನ್ ಕೇರ್ದು ಮತ್ತು ಪರ್ಫ್ಯೂಮ್ಸೇ ಇಷ್ಟ ಆಗುತ್ತೆ. ಹುಡುಗಿರ ಹತ್ರ ಕೂಡ ಅಷ್ಟಿರಲ್ಲ, ಅಷ್ಟೊಂದಿದೆ ನನ್ನ ಹತ್ರ. ಆ್ಯಂಡ್ ನನಗೆ ಇನ್ನೂ ಜ್ಞಾಪಕ ಇದೆ, ಅದು ಪರ್ಫ್ಯೂಮ್ಸ್ ಅಂದರೆ ನನಗೆ ಆಲ್ಮೋಸ್ಟ್ ಒಂದು 2022 ವಿಷಯದ ಒಂದು ಪರ್ಫ್ಯೂಮ್ ಕೂಡ ನನ್ನ ಹತ್ರ ಇರಲಿಲ್ಲ. ನನ್ನ ಲೈಫಲ್ಲೇ ಪರ್ಫ್ಯೂಮ್ಸ್ ಯೂಸ್ ಮಾಡೋದನ್ನಲ್ಲ. ಇವಾಗ ಎಷ್ಟಿದೆ ತೋರಿಸ್ತೀನಿ ರೀ. ಕಳ್ದಾಕಿದ್ದಾನೆ ಅದರಲ್ಲೂ ಒಂದಷ್ಟು ಕಳ್ದಾಕೊಂಡಿದ್ದೀನಿ. ತೋರಿಸ್ತೀನಿ ಇವಾಗ ಎಲ್ಲ ಗೈಸ್. ಪರ್ಫ್ಯೂಮ್ಸಲ್ಲಿ ಎಷ್ಟೊಂದು ಪರ್ಫ್ಯೂಮ್ಸ್ ಇದೆ ನನ್ನ ಹತ್ರ. ಅದರಲ್ಲಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದೆ ತೊಗೊಳಕ್ಕೆ ಈ ಬೆಲಾವಿಟಾದು ಒಂಥರ ಬಡ್ಜೆಟ್ ಫ್ರೆಂಡ್ಲಿ ಪರ್ಫ್ಯೂಮ್ಸು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ. ಸೊ ಇದು 4 ಬಂದುಬಿಟ್ಟು ಬೆಲಾವಿಟಾದೆ. ಇದಿಷ್ಟು ಒಂದು ಒಕೇಶನ್ಸ್ಗೆ ಹಾಕೊಳ್ಳೋ ಥರ. ಇದು ಜಿಮ್ಗೆ ಅಲ್ಲಿ ಹಾಕೊಬೋದು. ಇದು ಆಚೆ ಅನ್ನೋದಕ್ಕಿಂತ ಡೇಟ್ಗೆ ಹೋದಾಗ ಹಾಕೊಬೋದು, ಅದು ಹುಡುಗಿರ ಜೊತೆ ಆಚೆ ಹೋದಾಗ ಹಾಕೊಬೋದು. ಬಟ್ ನಾನು ಎಲ್ಲೂ ಹಾಕ್ಕೊಂಡು ಹೋಗಲ್ಲ. ಆ್ಯಂಡ್ ಇನ್ನು ಮಿಕ್ಕಿದ್ದು ಇದೆರಡು ಪಾರ್ಟಿ ವೇರ್ ಅಥವಾ ಫಾರ್ಮಲ್ ಎಲ್ಲ ಆಚೆ ಹೋದಾಗ ಯೂಸ್ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಒಂಥರ ಈ ಕಾಪಿ ಪರ್ಫ್ಯೂಮ್ಸು. ಇದು JPJ ಅಲ್ಟ್ರಾ ಆ್ಯಂಡ್ ಇದು ಸ್ಪೈಸ್ ಬಾಂಬ್. ಇದು ಶಾರುಖ್ ಖಾನ್ದು ಫೇವ್ರೆಟ್ ಪರ್ಫ್ಯೂಮ್ ಅಂತ ಗೈಸ್. ಎಷ್ಟೊಂದು ಕಡೆ ನಾನು ನೋಡಿ ತೊಗೊಂಡಿರೋದಿದು. ಆ್ಯಂಡ್ ಎಸ್, ಅದನ್ನು ಬಿಟ್ಟರೆ ಇದು ಡಿಯರ್ ಸವಾಜ್, ಅದ್ರದ್ದು ಕಾಪಿ ಚೆನ್ನಾಗಿದೆ. ಎಷ್ಟು ಪರ್ಫ್ಯೂಮ್ಸ್ ಇದೆ? 1 2 3 4 5 6 7 8 9 10 10 ಪರ್ಫ್ಯೂಮ್ ಇದೆ. ಅದರಲ್ಲೂ ಒಂದಷ್ಟು ಕಳೆದಾಕೊಂಡಿದ್ದೀನಿ. ಸೊ ಎಸ್, ಅಷ್ಟೇ ನನ್ನ ಪರ್ಫ್ಯೂಮ್ಸ್ದು. ಆ್ಯಂಡ್ ಇಲ್ಲಿ ಬಂದರೆ ಒಂದು ಸ್ವಲ್ಪ ಸ್ಕಿನ್ ಕೇರ್ಸ್ದು ಎಷ್ಟೊಂದಿದೆ. ಅದರಲ್ಲಿ ನಾನು ಆವಾಗಲೇ ತೋರಿಸ್ತಲ್ಲ, ಕ್ಯೂರ್ ಸ್ಕಿನ್ದು ನಂಗೆ ಅವ್ರದ್ದು ಕ್ಲೆನ್ಸರ್ ಸಿಕ್ಕಾಬಡೆ ಇಷ್ಟ, ಅದು ಯೂಸ್ ಮಾಡ್ತೀನಿ. ಆ್ಯಂಡ್ ದಿ ಆರ್ಡಿನರಿದು ತುಂಬ ಚೆನ್ನಾಗಿದೆ. ಸೊ ಇಷ್ಟು ನನ್ನ ಸ್ಕಿನ್ ಕೇರ್ದು. ನೆಕ್ಸ್ಟು ಡೈರೆಕ್ಟಾಗಿ ಬಟ್ಟೆ ಗೈಸ್. ಬಟ್ಟೆ ಅಂದರೆ ನನ್ನ ಹತ್ರ ಇರೋದು ಒಂದೇ ಬೆಲ್ಟು.
ಅದು ರೀಸೆಂಟಾಗಿ ತೊಗೊಂಡಿದ್ದು ಒಂದು ಬೆಲ್ಟು, ರೇರಾ ಬೆಲ್ಟು. ಎಕ್ಸ್ಪೆನ್ಸ್ ಜಾಸ್ತಿ ದುಡ್ಡು ಕೊಟ್ಟೆ ತೊಗೊಂಡೆ, ಬಟ್ ಇಟ್ ಇಸ್ ಮೈ ಫೇವ್ರೆಟ್ ಬೆಲ್ಟ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ಇರೋದು ಎಲ್ಲ ಆಚೆ ಹಾಕ್ಕೊಂಡು ಹೋಗೋ ಬಟ್ಟೆಗಳು. ಸೊ ಗೈಸ್, ಬಟ್ಟೆಲಿ ಇದಿಷ್ಟು ನಾನು ಆಚೆ ಹಾಕೊಂಡು ಹೋಗೋ ಬಟ್ಟೆಗಳು. ಇದು ಒಂದು ಸ್ವಲ್ಪ ತೂತಿರೋ ಬಟ್ಟೆ. ಆ್ಯಂಡ್ ಎಷ್ಟೊಂದು ಮ್ಯಾಕ್ಸಿಮಮ್ ಶಾಪ್ ಮಾಡೋದೇ ಸ್ನಿಚ್ಚಲ್ಲಿ. ಒಂದು ಯಾಕಂದರೆ ಸ್ನಿಚ್ಚಲ್ಲಿ ಒಳ್ಳೆ ಆಫರ್ಸ್ ಇರುತ್ತೆ ಆ್ಯಂಡ್ ಅವ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ರಮೋಟ್ ಮಾಡ್ತಿಲ್ಲ ಸ್ನಿಚ್ನ, ಬಟ್ ನಾನು ಪರ್ಸ್ನಲಿ ತೊಗೊಳೋದು ಸ್ನಿಚ್ಚಲ್ಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಥರ ಬಟ್ಟೆಗಳು ಅಷ್ಟೇ ಅವ್ರ ಹತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಫಾರ್ಮಲ್ಸು ಅಷ್ಟೇ ಒಂಥರ ಅವ್ರ ಮಟೀರಿಯಲಿಂದ ಹಿಡಿದು ಕ್ಲಾಸಿಯಾಗಿರುತ್ತೆ. ಬರೀ ಲುಕ್ಸ್ ಆಲ್ಸೋ. ಆ್ಯಂಡ್ ಆಚೆ ಹಾಕೊಂಡು ಹೋಗೋದು ಮಾತ್ರ ಅಲ್ಲ, ಇವಾಗ ಆಫೀಸ್ ವೇರ್ಸ್ ಥರ ಅದಕ್ಕೂ ತುಂಬ ಚೆನ್ನಾಗಿದೆ. ಅವ್ರದ್ದು ಪ್ಯಾಂಟ್ಸಿಂದ ಹಿಡಿದು ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವೆಟರ್ಸು, ಇದು ನಂಗೆ ಸ್ವೆಟರ್ಸ್ ಒಂಥರ ತುಂಬ ಇಷ್ಟ. ನನ್ನ ಹತ್ರ ಇರೋ ಸ್ವೆಟರ್ಸು. ನಾನು ಪಂಜಾಬ್ಗೆ ಹೋಗಿದ್ದಾಗ ಅಲ್ಲಿ ಒಂಥರ ಇಡೀ ಮಾರ್ಕೆಟೇ ಬರೀ ಸ್ವೆಟರ್ಸು. ಆ್ಯಂಡ್ ಆಸ್ವಾಲ್ಡ್ ಎಷ್ಟೊಂದು ಯಾವುದೇ ದೊಡ್ಡ ದೊಡ್ಡ ಕಂಪ್ನಿ ಇದೆ, ಎಲ್ಲ ಕಂಪ್ನಿಗಳು ಸ್ವೆಟರ್ಸ್ ಅಲ್ಲೇ ಮಾಡೋದು. ಸೊ ಅಲ್ಲೋಗಿ ನನಗೆ ತುಂಬ ಕಮ್ಮಿಗೆ ಸಿಕ್ತು. ಇನ್ನು ಎಷ್ಟೊಂದಿದೆ ಸ್ವೆಟರ್ಸು. ಆ್ಯಂಡ್ ಅಷ್ಟೇ, ಇನ್ನು ಒಂದು ಸ್ವಲ್ಪ ಬಟ್ಟೆಗಳಿದೆ. ತೂತದ ಬಟ್ಟೆ ಇರೋದು 3. ಜಾಸ್ತಿ ಬಿಲ್ಡಪ್ ಕೊಡಬೇಡ. ಆ್ಯಂಡ್ ಗೈಸ್, ಅದರಲ್ಲೂ ಜಾಸ್ತಿ ನನ್ನ ಹತ್ರ ಬಟ್ಟೆಗಳು ಬರೀ ಬ್ಲ್ಯಾಕ್ ಆ್ಯಂಡ್ ವೈಟು, ಕಲರ್ಸ್ ಕಮ್ಮಿ. ಈ ನಡುವೆ ಒಂದು ಸ್ವಲ್ಪ ಕಲರ್ಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಾಂದ್ರೆ ಎಲ್ಲ ಬರೀ ಬ್ಲ್ಯಾಕ್ ಆ್ಯಂಡ್ ಶರ್ಟ್ ಚೆನ್ನಾಗಿದೆ. ಯಾವುದು? ದಟ್ ಗ್ರಾಫಿಕ್ ತರ ಇದೆ ಅಲ್ವಾ? ಯಾವುದು? ಇದಾ? ಅದು ಇದು ನನ್ನ ಬರ್ಡೇಗೆ ತಗೊಂಡಿದ್ದು ಶರ್ಟು. ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ತಗೊಂಡಿದ್ದು ಶರ್ಟ್. ಇದು ಚೆನ್ನಾಗಿದೆ. ಐ ಮೀನ್ ನಿನಗೆ ಗೊತ್ತಿಲ್ಲ, ನನಗೆ ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು. ಸೊ ಅಷ್ಟೇ ಗೈಸ್. ಅದನ್ನ ಬಿಟ್ಟರೆ ಪ್ಯಾಂಟ್ಸು ಅಷ್ಟೇ. ಮ್ಯಾಕ್ಸಿಮಮ್ ಎಲ್ಲ ಫಾರ್ಮಲ್ಸ್ ಇದೆ. ಸ್ಕಿನಿ ಜೀನ್ಸ್ ಹಾಕೋದು ಬಿಟ್ಬಿಟ್ಟಿದ್ದೀನಿ. ಮುಂಚೆ ಜಾಸ್ತಿ ಆಗ್ತಿದೆ. ಆ್ಯಂಡ್ ನನಗೆ ಈ ದೊಗ್ಳೆ ಥರ ಪ್ಯಾಂಟ್ ಇರೋದು ಏನಂತಾರೆ, ಓವರ್ ಸೈಜ್ ಪ್ಯಾಂಟ್ಸ್ ನಂಗೆ ಆಗಲ್ಲ. ಬ್ಯಾಗಿ ಪ್ಯಾಂಟ್ಸ್ ನಂಗೆ ಆಗಲ್ಲ. ಸ್ಟ್ರೇಟ್ ಫಿಟ್ ಯು ಲೈಕ್? ಹಾಂ, ಸ್ಟ್ರೇಟ್ ಫಿಟ್ ನಂಗೆ ಇಷ್ಟ ಆಗುತ್ತೆ. ಬಿಟ್ಟರೆ ಫಾರ್ಮಲ್ ಪ್ಯಾಂಟ್ಸ್ ನಂಗೆ ಇಷ್ಟ ಆಗುತ್ತೆ. ಬ್ಯಾಗಿ ಪ್ಯಾಂಟ್ಸ್ ಅಷ್ಟು ಹಾಕಲ್ಲ. ಫಾರ್ಮಲ್ಸಲ್ಲಿ ಒಂದಿದೆ, 2-3 ಇದೆ. ಬಟ್ ಅಷ್ಟೇ. ಬಿಟ್ಟರೆ ಇನ್ನು ಇದೆಲ್ಲ ಆಚೆ ಹಾಕೊಂಡು ಹೋಗೋದಲ್ಲ. ಮನೇಲಿ ಹಾಕೊಂಡು ಹೋಗೋ ಬಟ್ಟೆಗಳು ಅಥವಾ ಜಿಮ್ಗೆ ಹಾಕೊಂಡು ಹೋಗೋದು. ಜಿಮ್ ವೇರ್ಸು ಅಷ್ಟೇ ಒಂದಷ್ಟು ಕಲೆಕ್ಷನ್ಸ್ ಇದೆ. ಬಟ್ ಜಿಮ್ ವೇರಲ್ಲಿ ಜಾಸ್ತಿ ಯೂಸ್ ಮಾಡಲ್ಲ. ಒಂದು 4-5 ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಗೈಸ್, ಇದೊಂದು ಕ್ರೀಮ್ ನನಗೆ ತುಂಬ ಫೇವ್ರೇಟು, ಬಾತ್ ಆ್ಯಂಡ್ ಬಾಡಿದು. ಒಳ್ಳೆ ಫ್ರೇಗ್ರೆನ್ಸ್ ಇದೆ. ಆ್ಯಂಡ್ ಎಲ್ಲ ನಾನು ಮಾಡೋದೆಲ್ಲ ಪ್ರಮೋಷನ್ ಅಂತ ಅಂದ್ಕೊಂಬೇಡಿ, ಇದು ಪ್ರಮೋಷನ್ ಅಲ್ಲ. ಬಟ್ ಎಸ್, ಚೆನ್ನಾಗಿದೆ ಹುಡುಗರಿಗೆ. ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಇದು ಕಂಪ್ಲೀಟ್ ನನ್ನ ವಾರ್ಡ್ರೋಬ್ ಟೂರ್ ಆಗಿತ್ತು. ನನ್ನ ವಾರ್ಡ್ರೋಬು, ಶೂ ಆ್ಯಂಡ್ ವಾಚಸ್ ಎಲ್ಲ. ನೆಕ್ಸ್ಟ್ ಬೇರೆ ಏನು ವೀಡಿಯೋ ಬೇಕು, ಬೇರೆ ಏನಾದರೂ ಇದ್ದರೆ ಅಥವಾ ಜಿಮ್ದು ಸಪ್ರೇಟ್ ವೀಡಿಯೋ ಬೇಕು ಅಂತ ಎಷ್ಟೊಂದು ಜನ ಕೇಳಿದ್ರು, ಅದರದ್ದು ಮಾಡಬೇಕು. ಟೈಮ್ ಸಾಲ್ತಿಲ್ಲ, ಬಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಥ್ಯಾಂಕ್ ಯು ಯಶಿತಾ ಫಾರ್ ಸಪೋರ್ಟಿಂಗ್. ದಿಸ್ ಮೈ ಗಿಫ್ಟ್. ಇದು ನಾನು ಕದ್ಕೊಂಡು ಹೋಗ್ತೀನಿ. ನೋಡಿ, ಅಣ್ಣ ಇರ್ಬೇಕು, ಅದಕ್ಕೆ ಹುಡೀಸ್ ಬೇಕಂದ್ರೆ ಬಂದ್ ಹಾಕೊಂಬೋದು, ಶರ್ಟ್ಸ್ ಬೇಕಂದ್ರೆ ಬಂದ್ ಹಾಕೊಂಬೋದು, ಜಾಕೆಟ್ಸ್ ಬೇಕಂದ್ರೆ. ಇವಳಂತೂ ಬರೀ ಅವ್ರ ಅಪ್ಪಂದೇ ಬಟ್ಟೆಗಳು ಹಾಕೊಂಡು ಓಡಾಡೋದು. ಅವ್ರ ಅಪ್ಪ ಅಂತೂ ಅವಳಿಂದ ಬಟ್ಟೆಗಳೆಲ್ಲ ಬಚ್ಚಿಟ್ಕೊಂಡು ಓಡಾಡ್ತಾರೆ. ಹಂಗ್ ಮಾಡಿದಳು ಲಿಟ್ರಲಿ. ಎಲ್ಲ ಅವಳ ಶರ್ಟ್ ಇಂದ ಹಿಡಿದು ಪ್ಯಾಂಟಿಂದ ಹಿಡಿದು ಎಲ್ಲ ದೊಗ್ಲೆ ಕಾಲೇಜ್ಗೆ ಹಾಕೊಂಡು ಹೋಗ್ತಾಳೆ. ನಂದು ಹುಡೀಸು ಎಲ್ಲ ಎತ್ಕೊಂಡು ಹೋಗ್ತಾಳೆ. ಸೊ ಎಸ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಟುಡೇಸ್ ವ್ಲಾಗ್. ಬಾಯ್. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಇದೇ ಥರ ನೋಡ್ತಾ ಇರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಇನ್ನು ಜಾಸ್ತಿ ಚಾಲೆಂಜಸ್ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.